ನಮಸ್ತೆ ಎಲ್ಲರಿಗೂ ಮಲೆನಾಡು ಕೈರುಚಿ ಚಾನಲಿಗೆ ಸ್ವಾಗತ. ನಾನಿವತ್ತು ಬೂದು ಕುಂಬಳಕಾಯಿಯ ಉಪಯೋಗಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಆ್ಯಶ್ ಕಾರ್ಡ್, ಅದೇ ರೀತಿ ವೈಟ್ ಪಂಪ್ಕಿನ್ ಅಂತಲೂ ಹೇಳ್ತಾರೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ತುಂಬಾ ನೀರಿನ ಅಂಶ ಜಾಸ್ತಿ ಇದೆ. ಇದರಿಂದ ಜ್ಯೂಸ್ ಕೂಡ ಮಾಡ್ಬೋದು, ಅದೇ ರೀತಿ ಪಲ್ಯ ಮಾಡ್ಬೋದು, ಆಮೇಲೆ ಮಜ್ಜಿಗೆ ಹುಳಿ, ಸೂಪು, ಪಾಯಸ, ಅದೇ ರೀತಿ ಕಾಶಿ ಹಲ್ವಾ ಅಂತೇಳಿ ಮಾಡ್ತಾರಲ್ಲ, ಅದು ಈ ಕುಂಬಳಕಾಯಿಂದನೇ ತಯಾರಿಸೋದು. ಆಮೇಲೆ ಇದರ ಸಿಪ್ಪೆಯಲ್ಲಿ ಕೂಡ ಉಪಯೋಗ ತುಂಬಾ. ಸಿಪ್ಪೆಯನ್ನು ಪಲ್ಯ ಕೂಡ ಮಾಡ್ತಾರೆ, ಸಿಪ್ಪೆಯನ್ನು ಕೂಡ ಬಿಸಾಕೋದಿಲ್ಲ. ಪಲ್ಯ ತುಂಬಾ ಟೇಸ್ಟಾಗಿ ರುಚಿಯಾಗಿ ಆಗುತ್ತೆ. ಆಮೇಲೆ ಇದರ ಕುಂಬಳಕಾಯಿಯ ಬೀಜವನ್ನು ಕೂಡ ಒಣಗಿಸಿ ಉಪಯೋಗಿಸ್ತಾರೆ. ಇದರಲ್ಲಿ ಒಟ್ಟಿನಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಇದರದ್ದು ಜ್ಯೂಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ. ನಾನು ಈಗಾಗಲೇ ಜ್ಯೂಸಿದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ಲಿಂಬು ರಸ ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ, ತುರಿದು ರಸ ತೆಗೆದ್ರೂ ಆಗುತ್ತೆ. ಸ್ವಲ್ಪ ತುರಿದು ಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ರಸ ತೆಗೆದ್ರೆ ನೀರಿನ ಅಂಶ ತುಂಬಾ ಬರುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕುಡಿಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಟೇಸ್ಟು ಕೂಡ ನಾವು ಕಬ್ಬಿನ ಹಾಲು ಕುಡಿತೀವಿ ನೋಡಿ, ಅದೇ ಟೇಸ್ಟು ಬರ್ತದೆ. ಇದರಲ್ಲಿ ತುಂಬಾ ಆರೋಗ್ಯಕ್ಕೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಆಮೇಲೆ ಇದು ದೋಸೆ ಹಿಟ್ಟು ರುಬ್ಬುವಾಗನು, ದೋಸೆ ಮಾಡಬೇಕಾದ್ರೆ ಅಕ್ಕಿ ಎಲ್ಲ ಕಡಿಬೇಕಾದ್ರೆ ಸ್ವಲ್ಪ ಕುಂಬಳಕಾಯಿ ತುರಿದು ಬಿಟ್ಟು ಮಿಕ್ಸಿ ಗ್ರೈಂಡ್ ಮಾಡಿದರೆ ತುಂಬಾ ಮೃದುವಾಗಿ ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಗ್ಯಾಸ್ಟ್ರಿಕ್ ಎಲ್ಲ ಇದ್ದವರಿಗೆ ಅದೇ ತುಂಬ ಹೆಲ್ತಲ್ಲಿ ತುಂಬ ಆರೋಗ್ಯ ಬೆನಿಫಿಟ್ ತುಂಬಾ ಇದೆ. ಇದರಲ್ಲಿ ತುಂಬಾ ನಾರಿನ ಅಂಶ ಇದೆ. ಆದುದರಿಂದ ಡಯಟ್ ಎಲ್ಲ ಮಾಡುವವರಿಗೆಲ್ಲ ಒಳ್ಳೆಯದು, ತುಂಬಾ ಆರೋಗ್ಯಕರವಾದ ಡಯಟಿಗೆ ಒಳ್ಳೆಯದು. ಏನೇನು ತಿಂದು ಇದು ಮಾಡೋದಕ್ಕಿಂತ ಕೆಮಿಕಲ್ ಇದು ತುಂಬಾ ಒಳ್ಳೆಯದು. ಮನೆಯಲ್ಲೇ ಜ್ಯೂಸ್ ಮಾಡಿ ಕುಡಿಬೋದು. ಇಲ್ಲದಿದ್ದರೆ ತುರಿದು ರೊಟ್ಟಿ ಜೊತೆನೂ ರವೆ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ತುರಿದು ಹಾಕಿದ್ರೂ ತುಂಬಾ ಟೇಸ್ಟಾಗಿ ಬರುತ್ತೆ. ಒಟ್ಟಿನಲ್ಲಿ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಅದೇ ರೀತಿ ಇದರಲ್ಲಿ ನಾರಿನಂಶ ಇದೆ, ವಿಟಮಿನ್ ಸಿ ಇದೆ. ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೂಡ ಇದರ ಪಲ್ಯ ಎಲ್ಲ ಮಾಡಿ ಕೊಡೋದು. ಪಲ್ಯ ತಿನ್ನಲಿಕ್ಕೆ ಹೇಳಿದರೆ ಹಲ್ವಾ ಅಥವಾ ಜ್ಯೂಸ್ ಎಲ್ಲ ಮಾಡಿ ಕೊಡ್ಬೋದು. ತುಂಬಾ ಒಳ್ಳೆಯದು. ಇದೇ ರೀತಿ ನಾನು ಉಪಯುಕ್ತ ಮಾಹಿತಿಯೊಂದಿಗೆ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಅದೇ ರೀತಿ ಒಳ್ಳೊಳ್ಳೆ ಅಡುಗೆಯ ರೆಸಿಪಿಯನ್ನು ಕೂಡ ಮಾಡಿ ತೋರಿಸ್ತಾ ಇರ್ತೀನಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಒಳ್ಳೊಳ್ಳೆ ವಿಷಯದೊಂದಿಗೆ ನಾನು ಬರ್ತಾ ಇರ್ತೀನಿ. ಈ ಒಂದು ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಇದರ ಜ್ಯೂಸ್ ಇದು ರೆಸಿಪಿ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅದು ಹೇಗೆ ಮಾಡೋದಂತ ಗೊತ್ತಿಲ್ಲ ಅಂದರೆ ನೋಡಿ, ನೀವು ಕೂಡ ಒಂದು ಸಲ ಮಾಡಿ ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.